ಈ RSS ಅನ್ನೋದು ಬಿಜೆಪಿ ರಾಷ್ಟ್ರೀಯ ಪಕ್ಷ. ಈ ಬಿಜೆಪಿಗೆ ಒಂದು ದೊಡ್ಡ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಈ ರಾಷ್ಟ್ರದ ಈ ದೇಶದ ಪ್ರಧಾನಿಯಾದಂತಹ ಮೋದಿಯವರು RSS ಇಂದ ಬಂದಂತವ್ರು. RSS ಒಂದು ಸಂಘಟನೆ, ಬಿಜೆಪಿ ಒಂದು ಪಕ್ಷ, ರಾಜಕೀಯ ಪಕ್ಷ. ಇವೆರಡೂ ಕೂಡ ಅಂದ್ರೆ ಈ ಸಂಘಟನೆಯದು ಮತ್ತು ಈ ಒಂದು ರಾಜಕೀಯ ಪಕ್ಷದ್ದು ಒಂದೇ ಐಡಿಯಾಲಜಿ. RSS ಅವ್ರಿಗೆ ಅದೇನೋ ಗೊತ್ತಿಲ್ಲ, RSS ಅವ್ರು ಅಂದ್ರೆ ಅದು ಯಾಕಷ್ಟು ದ್ವೇಷ ಅಥವಾ ಅದನ್ನ ಅವ್ರು ಯಾಕಷ್ಟು ಕ್ವಶನ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ತುಂಬಾ ಜನ ಈ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತಿದ್ದಾರೆ, ಅಲ್ಲ ಗುರು ನೀನು ಅದನ್ನ ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಮಾತಾಡು, ಇನ್ನೊಂದು ಹಲವಾರು ಸಮಸ್ಯೆಗಳಿದೆ, ಅದನ್ನ ಯಾಕೆ ಅವರಿಂದ ಏನಕ್ಕೆ ಹೋಗ್ತಿದ್ದೀರಾ ಅಂತ ತುಂಬಾ ಜನ ಕೇಳಿದ್ದುಂಟು. ಬಟ್ ಅಗೇನ್ ಅದನ್ನೆಲ್ಲ ಬಿಟ್ಟು ಖರ್ಗೆ ಅವರು ಕ್ವಶನ್ ಕೇಳಿದ್ದಾರೆ, ಒಂದು ಸುಮಾರು ಕ್ವಶನ್ಸ್ ಕೇಳಿದ್ದಾರೆ, ಡೈರೆಕ್ಟ್ ಆಗಿ ಪತ್ರ ಬರ್ಬಿಟ್ಟಿದ್ದಾರೆ ಮುಖ್ಯಸ್ಥರಿಗೆ. ಯಾರಿಗೆ? RSS ಮುಖ್ಯಸ್ಥರಿಗೆ. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುರುನನ್ನವರ್. RSS, ಎಸ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಮತ್ತೆ ಸುದ್ದಿಯಲ್ಲಿದೆ. ಈಗ ಸುದ್ದಿಯಲ್ಲಿರೋ ಕಾರಣಕ್ಕೆ ಮುಂಚೆ RSS ಅಂದ್ರೆ ಏನಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. RSS ಅಂದ್ರೆ ಒಂದು ದೊಡ್ಡ ಸಂಘಟನೆ, ಇಂಡಿಯಾದಲ್ಲಿರುವಂತಹ ಒಂದು ದೊಡ್ಡ ಸಂಘಟನೆ. ಈ ಸಂಘಟನೆಯ ಕೆಲಸ ಏನಪ್ಪಾ ಅಂತಂದ್ರೆ ಹಿಂದೂ ಕಾರ್ಯಕರ್ತರನ್ನ ಸ್ವಯಂ ಸೇವಕರನ್ನಾಗಿ ಮಾಡುವಂತಹ ಒಂದು ದೊಡ್ಡ ಸಂಘಟನೆ. ಯೂಶುವಲಿ ಈ ಸಂಘಟನೆ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಹಿಂದೂ ಅಥವಾ ಹಿಂದುತ್ವದ ಬಗ್ಗೆ ಜಾಗೃತಿ ಮೂಡಿಸುತ್ತೆ, ಅಥವಾ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಅರ್ಥಕ್ವೇಕ್ ಆದ್ರೆ ಅಥವಾ ಫ್ಲಡ್ಗಳಾದ್ರೆ, ಇನ್ನೊಂದೇನಾದ್ರು ದುರಂತಗಳಾದ್ರೆ ಈ RSS ಅವರು ಹೋಗಿ ಅಲ್ಲಿ ಜನರಿಗೆ ಸೇವೆ ಮಾಡ್ತಾರೆ ಸ್ವಯಂ ಪ್ರೇರಿತವಾಗಿ. ಇದು ಒಂದು ಕಡೆ ಆದ್ರೆ, ಈ RSS ಅನ್ನೋದು ಬಿಜೆಪಿ ರಾಷ್ಟ್ರೀಯ ಪಕ್ಷ. ಈ ಬಿಜೆಪಿಗೆ ಒಂದು ದೊಡ್ಡ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಹೌದು, ಇದನ್ನ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಿಜೆಪಿಗೆ ಒಂದು ದೊಡ್ಡ ಬೆನ್ನೆಲುಬು ಈ ಒಂದು RSS. ಯಾಕಪ್ಪ ಅಂತಂದ್ರೆ ಬಿಜೆಪಿಲಿ ಅದೆಷ್ಟೋ ದೊಡ್ಡ ದೊಡ್ಡ ಲೀಡರ್ಸ್ ಇವತ್ತು ಏನೇನೋ ಮಿನಿಸ್ಟರ್ ಆಗಿರ್ಬೋದು, ಇನ್ನೊಬ್ರು MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಎಷ್ಟೋ ಜನ ಹೆಸರು ಮಾಡಿರೋಂಥವ್ರು RSS ಇಂದ ಬಂದಂತವ್ರೆ. ಸೇ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಾಗುವಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೋದಿಯವರು ಅಂದ್ರೆ ಈ ರಾಷ್ಟ್ರದ ಈ ದೇಶದ ಪ್ರಧಾನಿಯಾದಂತಹ ಮೋದಿಯವರು RSS ಇಂದ ಬಂದಂತವ್ರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ RSS ಒಂದು ಸಂಘಟನೆ, ಬಿಜೆಪಿ ಒಂದು ಪಕ್ಷ, ರಾಜಕೀಯ ಪಕ್ಷ. ಇವೆರಡೂ ಕೂಡ ಅಂದ್ರೆ ಈ ಸಂಘಟನೆಯದು ಮತ್ತು ಈ ಒಂದು ರಾಜಕೀಯ ಪಕ್ಷದ್ದು ಒಂದೇ ಐಡಿಯಾಲಜಿ. ಇವೆರಡು ಒಂದೇ ಐಡಿಯಾಲಜಿ ಮೇಲೆ ಕೆಲಸ ಮಾಡುತ್ತೆ. ಜಸ್ಟ್ ಒಂದು ಸಣ್ಣ ಡಿಫ್ರೆನ್ಸ್ ಏನಂದ್ರೆ ಅದು ಸಂಘಟನೆಯಾಗಿ ಕೆಲಸ ಮಾಡುತ್ತೆ, ಇನ್ನೊಂದು ರಾಜಕೀಯ ಪಕ್ಷವಾಗಿ ಕೆಲಸ ಮಾಡುತ್ತೆ. ಎಸ್, ಇದೊಂದು ಕಡೆ ಆದ್ರೆ ಈಗ ಈ ಒಂದು RSS ಏನಕ್ಕೆ ಸುದ್ದಿಯಲ್ಲಿದೆ? ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಅಗೇನ್ RSS ಮೇಲೆ ಕೆಂಡ ಕಾರಿದ್ದಾರೆ, ಅಥವಾ ದ್ವೇಷದಿಂದ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು, ಅಥವಾ ಕ್ವಶನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮುಂಚೆ 2025ರಲ್ಲಿ ಒಂದ್ಸರಿ ಈ RSS ಅವರು ಈ ಶತಮಾನೋತ್ಸವ ಅಂದ್ರೆ 100 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ಕೊತಿದ್ರು. ಎಲ್ಲಾ ಕಡೆ ಹೋಗಿ ಅಂದ್ರೆ ಸ್ವಲ್ಪ ಅಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಭಾಗಗಳಲ್ಲಿ ಹೋಗಿ ಪಥಸಂಚಲನ ಅಂದ್ರೆ ಪರೇಡ್ ಮಾಡ್ತಿದ್ರು. ಯೂಶುವಲಿ RSS ಅವ್ರು ಮಾಡ್ತಾರೆ. ಸೊ ಚಿತಾಪುರದಲ್ಲಿ ಇವರು ಪರೇಡ್ ಮಾಡ್ಬೇಕಂತ ಡಿಸೈಡ್ ಮಾಡಿರ್ತಾರೆ RSS ಅವರು. ಬಟ್ ಅದನ್ನ ಬೇಡ, ಮಾಡಬಾರ್ದು ಅಂತ ಚಿತಾಪುರದ ಶಾಸಕರಾದಂತ ಆಗಿನ IT-BT ಮಿನಿಸ್ಟರ್ ಆಗಿದ್ದಂತ ಇವರು ಯಾರು ಪ್ರಿಯಾಂಕ್ ಖರ್ಗೆ ಅವರು, ಬೇಡ ಮಾಡಬಾರ್ದು, ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ನೀವು ಮಾಡಬೇಡಿ ಅಂತ ಅವ್ರ ಮೇಲೆ ಅಪೋಸ್ ಆಗಿ ಮಾಡಿರ್ತಾರೆ. ಬಟ್ ಅಗೈನ್ ಅಲ್ಲಿ ಅವ್ರು RSS ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿಂದ ಪರ್ಮಿಷನ್ ತಗೊಂಡ್ಬಂದು ಹೈಕೋರ್ಟ್ ಅವರು ಸ್ವಲ್ಪ ಹೇಳ್ತಾರೆ ಏನಂತ, ಷರತ್ತುಬದ್ಧವಾಗಿ ಮಾಡ್ಬೇಕಪ್ಪ, ಹಂಗಿಲ್ಲ ಅಂತ ಹೇಳಿದಾಗ RSS ಅವರು ಅಗೇನ್ ಪರೇಡ್ ಮಾಡ್ತಾರೆ. ಅದು ಹಳೆ ಸುದ್ದಿ. ಆಗ್ಲೂ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು, ಅದೊಂದ್ ಕಡೆ ಆದ್ರೆ ಈಗ ಅಗೇನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಏನಪ್ಪಾ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೊಸದಾಗಿ ಗೃಹ ಸಚಿವರಾಗಿದ್ದಾರೆ. ಸೊ ಈಗ IT-BT ಇದ್ದಾಗ ಅವ್ರು ಬಿಟ್ಟಿರ್ಲಿಲ್ಲ, IT-BT ಸಚಿವರಾದಾಗ ಅವ್ರು ಬಿಟ್ಟಿರ್ಲಿಲ್ಲ. ಈಗ ಅಗೇನ್ ಗೃಹ ಸಚಿವರಾದ್ರೆ ಬಿಡ್ತಾರಾ? ಚಾನ್ಸೇ ಇಲ್ಲ. ಡೆಫಿನೆಟ್ ಮತ್ತೆ ಕ್ವಶನ್ ಮಾಡಿದ್ದಾರೆ RSS ಅವ್ರಿಗೆ. ಅದೇನೋ ಗೊತ್ತಿಲ್ಲ, RSS ಅವ್ರು ಅಂದ್ರೆ ಅದು ಯಾಕಷ್ಟು ದ್ವೇಷ ಅಥವಾ ಅದನ್ನ ಅವ್ರು ಯಾಕಷ್ಟು ಕ್ವಶನ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ತುಂಬಾ ಜನ ಈ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತಿದ್ದಾರೆ, ಅಲ್ಲ ಗುರು ನೀನು ಅದನ್ನ ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಮಾತಾಡು, ಇನ್ನೊಂದು ಹಲವಾರು ಸಮಸ್ಯೆಗಳಿದೆ, ಅದನ್ನ ಯಾಕೆ ಅವರಿಂದ ಏನಕ್ಕೆ ಹೋಗ್ತಿದ್ದೀರಾ ಅಂತ ತುಂಬಾ ಜನ ಕೇಳಿದ್ದುಂಟು. ಬಟ್ ಅಗೇನ್ ಅದನ್ನೆಲ್ಲ ಬಿಟ್ಟು ಖರ್ಗೆ ಅವರು ಕ್ವಶನ್ ಕೇಳಿದ್ದಾರೆ, ಒಂದು ಸುಮಾರು ಕ್ವಶನ್ಸ್ ಕೇಳಿದ್ದಾರೆ, ಡೈರೆಕ್ಟ್ ಆಗಿ ಪತ್ರ ಬರ್ಬಿಟ್ಟಿದ್ದಾರೆ ಮುಖ್ಯಸ್ಥರಿಗೆ. ಯಾರಿಗೆ? RSS ಮುಖ್ಯಸ್ಥರಿಗೆ, ಮೋಹನ್ ಭಾಗವತ್ ಅವ್ರಿಗೆ. ಏನಂತ, RSS ಯಾವ ಕಾನೂನಡಿ ಕೆಲಸ ಮಾಡ್ತಿದೆ, ಇದೇನಕ್ಕೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿಲ್ಲ, ಇದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ, ಒಂದ್ ವೇಳೆ ಬಂದಂತ ದುಡ್ಡು ಹೆಂಗ್ ಯೂಸ್ ಮಾಡ್ಕೊತಿದ್ದೀರಾ, ನೀವ್ ಹೇಳ್ದಂಗೆ 60,000 ಶಾಖೆಗಳಿದೆ. 60,000 ಶಾಖೆಗಳನ್ನ ಹೆಂಗ್ ನಡೆಸ್ತಿದ್ದೀರಾ?
ಈ ಬಂದಂತ ದುಡ್ಡಲ್ಲಿ ಟ್ಯಾಕ್ಸ್ ಕಟ್ತಿದ್ದೀರಾ, ಟ್ಯಾಕ್ಸ್ ಅಪ್ಲೈ ಆಗುತ್ತಾ ನೀವು, ಈ ತರ ಕ್ವಶನ್ಸ್ ಕೇಳಿದ್ದಾರೆ ಯಾರು, ಪ್ರಿಯಾಂಕ್ ಖರ್ಗೆ ಅವರು. ಈ ಪ್ರಿಯಾಂಕ್ ಖರ್ಗೆ ಕೇಳಿದಂತ ಕ್ವಶನ್ಗಳಿಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಆನ್ಸರ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಇದು ಜಸ್ಟ್ ಒಂದು ರಾಜಕೀಯ ಗಿಮಿಕ್ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಅವರು ನ್ಯಾಷನಲ್ ಕಾಂಗ್ರೆಸ್ ಲೀಡರ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಇಂಥ ಕ್ವಶನ್ಸ್ಗಳು ಕೇಳ್ತಿರ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ, ಸೀರಿಯಸ್ ಆಗಿ ತಗೋಬೇಡಿ. ಆಮೇಲೆ ಅದಕ್ಕೂ ಆನ್ಸರ್ ಮಾಡಬೇಕಪ್ಪ ಅಂತಂದ್ರೆ ಈ ಸರ್ಕಾರದಿಂದ ಹಣ ಪಡೆಯುವಂಥ ಸಂಘಟನೆಗಳು ಮಾತ್ರ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡ್ತವೆ, ನಾವು ಯಾವ ಆ ಥರ ಪಡ್ಕೊಳ್ಳಲ್ಲ. ಆಮೇಲೆ ನಾವು ಏನೇ ಕೆಲಸ ಮಾಡಿದ್ರು ಓಪನ್ ಗ್ರೌಂಡಲ್ಲಿ ಮಾಡ್ತೀವಿ, ರಾಷ್ಟ್ರ ವಿರೋಧಿ ಕೆಲಸ ಮಾಡ್ತಿಲ್ಲ ಅಥವಾ ಯಾವುದೇ ರಹಸ್ಯ ಚಟುವಟಿಕೆಗಳನ್ನ ಮಾಡ್ತಿಲ್ಲ. ಇದು ಜಸ್ಟ್ ನಮ್ಮ ಸ್ವಯಂ ಸೇವಕರ ಸಂಘ ಎಲ್ಲ ಕಡೆ ನಾವು ಹೆಲ್ಪ್ ಮಾಡಿದ್ದೀವಿ. ಎಷ್ಟು ಫ್ಲಡ್ಸು ಅರ್ಥಕ್ವೇಕ್ ಬಂದಾಗ ನಾವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ, ಇದು ಇಡೀ ರಾಷ್ಟ್ರಕ್ಕೆ ಗೊತ್ತು. ಸೊ ಹಂಗಾಗಿ ನಾವು ಅದಕ್ಕೆ ಆನ್ಸರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಖರ್ಗೆ ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅಂತ ತಿರುಗೇಟ್ ನೀಡಿದ್ದಾರೆ ಯಾರು, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು. ಸೊ ನಿಮ್ಗೇನು ಅನಿಸುತ್ತೆ, ಈ ಪ್ರಜಾಪ್ರಭುತ್ವದಲ್ಲಿ ಕ್ವಶನ್ ಮಾಡಿದಂಥ ಖರ್ಗೆ ಅವ್ರ ತಪ್ಪ, ಅಥವಾ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಯಾವುದೇ ದೇಶ ವಿರೋಧಿ ಕೆಲಸ ಮಾಡದೆ ಕರೆಕ್ಟಾಗಿ ಎಲ್ಲ ರೀತಿಯಿಂದ ಕೆಲಸ ಮಾಡಿಕೊಂಡು ಏನಾದರೂ ಆದಾಗ ದುರಂತಗಳಾದಾಗ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳು ಹೋಗಿ ಕೆಲಸ ಮಾಡಿ ಅಲ್ಲಿನ ಜನರಿಗೆ ಹೆಲ್ಪ್ ಮಾಡಿರೋಂಥ ಅವ್ರು ಕರೆಕ್ಟಾ? ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಆಮೇಲೆ ಹಲವಾರು ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತೀವಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.